ನಾವು ಎಂತೆಂಥ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿ ನೋಡ್ತೀನಲ್ಲ, ಓಕೆ, ಮನೆಯಲ್ಲಿ ಟಿ ವಿ ತೆಗೆದಾಕ್ಬಿಟ್ಟಿದ್ದಾರೆ ಸರ್. ಆ ಟಿ ವಿ ರೂಮಲ್ಲಿ ದೊಡ್ಡದಾಗಿ ಒಂದು ಅಕ್ವೇರಿಯಂ ಇಟ್ಕೊಂಡು ಆ ಫ್ಯಾಮಿಲಿ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಇವತ್ತಿನ ಕಾಲದಲ್ಲಿ ಬಿಸ್ನೆಸ್ನವ್ರು ನೋಡ್ತಾ ಇದ್ರೆ ದಯವಿಟ್ಟು ಚೈನೀಸ್ ನಿಲ್ಲಿಸಿ, ಸ್ವತಃ ಮಾಡಿ. ಬಿಕಾಸ್ ಇನ್ನೊಂದು ದೊಡ್ಡ ಕೆಲಸ ಏನಾಗಿದೆ ಗೊತ್ತಾ ಸರ್, ಇವಾಗ ಚೈನಾಯಿಂದ ತಗೊಂಡ್ಬಂದು ಡಬ್ಬಕ್ಕೆ ಹಾಕ್ಬಿಟ್ಟು ಮೇಡ್ ಇನ್ ಇಂಡಿಯಾ ಲೇಬಲ್ ಹಾಕ್ತಾರೆ. ಐ ಮೀನ್ ದಟ್ ಇಸ್ ನಾಟ್ ರೈಟ್. ನಾವು ಮನೆಯಲ್ಲಿ ಸಾಕೋದಿದ್ರೆ ಯಾವ ಫಿಶ್ ಅನ್ನು ಆಯ್ಕೆ ಮಾಡ್ಕೋಬೇಕು? ಒಂದು ಕಾಮನ್ ಮಿಸ್ಕನ್ಸೆಪ್ಷನ್ ಈಸ್ ದಟ್ ಗೋಲ್ಡ್ ಫಿಶ್ ಇಟ್ರೆ ವಾಸ್ತು ಇಂಪ್ರೂವ್ ಆಗುತ್ತೆ. ದಟ್ಸ್ ಅ ಮಾರ್ಕೆಟಿಂಗ್ ಥಿಂಗ್. ಅಕ್ವೇರಿಯಂ ಅನ್ನ ಒಂದು ತಯಾರಿ ಮಾಡೋದಿದ್ರೆ ಎಷ್ಟು ಕಾಲ ಬೇಕು ಮತ್ತು ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು? ನೀವು ಒಂದು ದಿನದಲ್ಲೂ ಮಾಡ್ಬೋದು ಸರ್. ಆದರೆ ಜನರಲಿ ಏನು ಅಂದರೆ ಬಿಗ್ಗೆಸ್ಟ್ 90% ಆಫ್ ಅನ್ ಅಕ್ವೇರಿಯಂ ಇಸ್ ವಾಟರ್. ಓಕೆ, ಆ ವಾಟರಲ್ಲಿ ನಿಮಗೆ ಸರಿಯಾದ ಬ್ಯಾಕ್ಟೀರಿಯಾ ಇರಬೇಕು. ಓಕೆ, ಮೀನಿಗೋಸ್ಕರ ಕರೆಕ್ಟ್ ಪ್ಯಾರಾಮೀಟರ್ಸ್ ಇರಬೇಕು. ಅಂದರೆ ನಾವು ಟೆಂಪ್ರೇಚರ್ ಆಗಲಿ, pH ಆಗಲಿ, KH ಆಗಲಿ, TDS ಆಗಲಿ ಕರೆಕ್ಟಾಗಿರಬೇಕು. ಓಕೆ, ಅದನ್ನು ನಾವು ಸೆಟ್ ಮಾಡಬೇಕು. ಆ್ಯಂಡ್ ಒನ್ಸ್ ನಾವು ಅದನ್ನು ಸೆಟ್ ಮಾಡಿದಾಗ ನಾವು ಅದರಲ್ಲಿ ಮೀನು ಹಾಕ್ಬೋದು. ಆ್ಯಂಡ್ ಅದಕ್ಕೆ ಕರೆಕ್ಟ್ ವಾತಾವರಣ, ಅಂದರೆ ವುಡ್ ಆಗಲಿ, ಸ್ಟೋನ್ ಆಗಲಿ, ಕರೆಕ್ಟ್ ಫಿಲ್ಟ್ರೇಷನ್ನು, ಗಿಡ ಬೆಳ್ಸೋಕ್ಕೆ ಲೈಟು. ಸೊ ಇದೆಲ್ಲ ಬಂದು ಇಟ್ಸ್ ಅ ಕಾಂಬಿನೇಷನ್ ಆಫ್ ಮೆನಿ ಥಿಂಗ್ಸ್. ಅದೆಲ್ಲ ನಾವು ಕರೆಕ್ಟಾಗಿ ಇದು ಮಾಡಿದ್ರೆ ತುಂಬ ಚೆನ್ನಾಗಿ ಸೆಟ್ ಮಾಡ್ಬೋದು. ಸೊ ಫ್ರಮ್ 1 day to 1 month, ಎನಿ ಟೈಮ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಅಕ್ವೇರಿಯಂ ಯು ವಾಂಟ್ ಟು ಸೆಟ್. ಇವಾಗ ಈ ಥರ ಅಕ್ವೇರಿಯಂ ಅಂದರೆ ನಾವು 45 days ಮೀನೇ ಹಾಕೋಕ್ಕಾಗಲ್ಲ, ಬಿಕಾಸ್ ಅದು ಸೆಟ್ ಆಗಬೇಕು ಆ ಥರ. ಸೊ ಒಂದೊಂದು ಸ್ಟೆಪ್ ವೈಸ್ ಅದು. ಅಕ್ವೇರಿಯಂ ಮನೆಯಲ್ಲಿ ಇಡೋದು ಒಂದು ಶುಭ ಸೂಚಕವಾ? ಈಗ ಕೆಲವು ಸರಿ ನಾವು ಮನೆಯಲ್ಲಿ ಯಾವುದೋ ಒಂದು ವಸ್ತು ಇಡಬೇಡಿ, ಅದು ಒಳ್ಳೇದಲ್ಲ, ಬಾಗಿಲ ಪಕ್ಕದಲ್ಲಿ ದೊಣ್ಣೆ ಇಡಬೇಡಿ ಅಥವಾ ಇನ್ನೊಂದು ಮಗದೊಂದು ಹೇಳ್ತಾರೆ, ಆಯ್ತಾ? ಈಗ ಯಾವುದೋ ಒಂದು ಇದು ಚೈನೀಸ್ ಸೌಂಡ್ ಬರುವಂಥದ್ದೊಂದು ತೂಗಾಕ್ತಾರೆ, ಅದು ತುಂಬ ಒಳ್ಳೆಯದು. ಅಥವಾ ಚೈನೀಸ್ ಒಂದು ಪಾಟಲ್ಲಿ ಬ್ಯಾಂಬೂಸ್, ಅದು ಯಾರೋ ನಾನು ನಿಮಗೆ ಗಿಫ್ಟ್ ಮಾಡಿದ್ರೆ ನೋಡಿ ಸರ್, ಇದೆಲ್ಲ ಚೈನೀಸ್ ಮಾರ್ಕೆಟಿಂಗ್ ಸರ್ ಅಷ್ಟೇ. ನಾನು ಹೇಳೋದೇನು ಗೊತ್ತಾ, ಇವಾಗ ನಮ್ಮ ಮನೆಗಳಲ್ಲಿ ಲೆಟ್ಸ್ ನಾಟ್ ಗೋ ಟು ಚೈನಾ ಆರ್ ಎನಿವೇರ್. ನಮ್ಮನೆ ಇವಾಗ ನೀವೂ ಅಂದ್ರೆ ಹಳ್ಳಿ ಅಂತ ಹೇಳಲ್ಲ, ಬಟ್ ಒಂದು ರೂರಲ್ ಏರಿಯಾ, ನಾನು ಹಳ್ಳಿ ಬಂದು ನೋಡಿದ್ರಿ. ಇವಾಗ ಅಲ್ಲಿ ನಾವು ಏನೇನು ಇಡ್ತಾ ಇದ್ವಿ ಯೋಚನೆ ಮಾಡಿ. ಮುಂದೆ ಸಗಣಿಯಿಂದ ನಾವು ಸಾಗರಿಸ್ತಾ ಇದ್ವಿ. ಓಕೆ, ಮನೆ ಒಳಗೆ ಪಕ್ಷಿಗಳು ಬರೋದು, ಹೌದು, ಗುಬ್ಬಚ್ಚಿಗಳು ಬರೋದು, ಹೌದು. ವಿ ಆರ್ ಪಾರ್ಟ್ ಆಫ್ ನೇಚರ್ ಸರ್. ಅವರ್ ಕಲ್ಚರ್ ಹಸ್ ಆಲ್ವೇಸ್ ಬೀನ್ ಪಾರ್ಟ್ ಆಫ್ ನೇಚರ್. ಕರೆಕ್ಟ್. ಸೊ ಬ್ರಿಂಗಿಂಗ್ ಸಮಥಿಂಗ್ ನ್ಯಾಚುರಲ್ ಹೋಮ್ ಅಲ್ಲಿ ಶುಭ ಸೂಚಕನೇ. ಕೀಪಿಂಗ್ ಇಟ್ ಕರೆಕ್ಟ್ಲಿ ಈಸ್ ದ ಟ್ರಿಕ್. ಕರೆಕ್ಟ್. ಯಾವಾಗ ನೀವು ಇವಾಗ ಗುಬ್ಬಚ್ಚಿ ಬಂದು ಮನೇಲಿ ಸಾಯ್ತಾ ಇದೆ ಅಂದ್ರೆ ದಟ್ ಇಸ್ ಬ್ಯಾಡ್. ಎಸ್. ಸೊ ಇಟ್ಸ್ ಕೈಂಡ್ ಆಫ್ ಮ್ಯೂಚುವಲ್. ಇದರಲ್ಲಿ ನಿಮಗೆ 100 ಬೆನಿಫಿಟ್ ಇದೆ, ಆದರೆ ನೀವೂ ವಾಪಸ್ ಕೊಡಬೇಕು. ಇಟ್ಸ್ ನಾಟ್ ಒನ್ ಸೈಡೆಡ್. ಓಕೆ, ಇದು ಒನ್ ಸೈಡ್ ಲವ್ ಅಲ್ಲ, ಇದು ಅಲ್ವೇ ಅಲ್ಲ, ಇಟ್ ಈಸ್ ಮ್ಯೂಚುವಲ್. ಸೊ ಆ ದೃಷ್ಟಿಯಿಂದ ಎಸ್, ಇಟ್ಸ್ ವೆರಿ ಅಮೇಝಿಂಗ್. ಮನೆಯಲ್ಲಿ ಅಕ್ವೇರಿಯಂ ಇದ್ರೆ ಎಲ್ಲ ಥರ ಬೆನಿಫಿಟ್ಸ್ ಇದೆ ಸರ್. ಇಟ್ ಡಸಂಟ್ ಮ್ಯಾಟರ್ ಯಾರು ಏನು ಅಂತಲ್ಲ, ಎಲ್ಲ ಥರ ಬೆನಿಫಿಟ್ಸ್ ಇದೆ. ಇವಾಗ ನಾವು ಎಂತೆಂಥ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿ ನೋಡ್ತೀನಲ್ಲ, ಓಕೆ, ಮನೆಯಲ್ಲಿ ಟಿ ವಿ ತೆಗೆದಾಕ್ಬಿಟ್ಟಿದ್ದಾರೆ ಸರ್. ಆ ಟಿ ವಿ ರೂಮಲ್ಲಿ ದೊಡ್ಡದಾಗಿ ಒಂದು ಅಕ್ವೇರಿಯಂ ಇಟ್ಕೊಂಡು ಆ ಫ್ಯಾಮಿಲಿ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಇವತ್ತಿನ ಕಾಲದಲ್ಲಿ ಫ್ಯಾಮಿಲಿ ರೂಮಲ್ಲಿ ಟಿ ವಿ ಇಲ್ಲ, ಅಕ್ವೇರಿಯಂ ಇರುತ್ತೆ ಆ ಥರ. ನಿಮ್ಮಿಂದ ಅಕ್ವೇರಿಯಂ ತಗೊಂಡು ಹೋದ್ರೆ ನಿಮ್ಮ ಸರ್ವಿಸ್ ಏನು ಸರ್? ನಾವು ಪ್ರಯತ್ನ ಪಡೋದೇನು ಅಂದ್ರೆ ಅವ್ರಿಗೆ ಆದಷ್ಟು ತಿಳುವಳಿಕೆ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಅವರೇ ಸ್ವತಂತ್ರವಾಗಿ ಅದೇ ಫಸ್ಟ್ ಆಪ್ಷನ್. ಬಟ್ ಇಲ್ಲ, ಕೆಲವ್ರಿಗೆ ಟೈಮ್ ಆಗಿಲ್ಲ, ಆಫೀಸು ಅದು ಇದು ಅಂದ್ರೆ ನಾವು ಸಪೋರ್ಟು ಮಾಡ್ತೀವಿ. ಅವ್ರಿಗೆ ಅಂದ್ರೆ ಸರ್ವಿಸ್ ಮಾಡ್ಕೊಡೋದು, ಕ್ಲೀನ್ ಮಾಡ್ಕೊಡೋದು, ನೀರು ಚೇಂಜ್ ಮಾಡ್ಕೊಡೋದು, ಇದೆಲ್ಲ ನಾವು ಮಾಡ್ಕೊಡ್ತೀವಿ. ಬಟ್ ಊಟ ಹಾಕೋದೆಲ್ಲ ನಾವು ಅವ್ರಿಗೇನೆ ಎನ್ಕರೇಜ್ ಮಾಡ್ತೀವಿ. ನೀವೇ ಮಾಡಿ, ಯಾವ ಥರ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಎಲ್ಲ ತಿಳುವಳಿಕೆ ಹೇಳ್ಕೊಡ್ತೀವಿ. ಕೆಲವು ಕಡೆ ನಾವು ಚಾರ್ಟೇ ಬರ್ಕೊಟ್ಬಿಟ್ಟಿರ್ತೀವಿ, ಯಾವ ಥರ ನೀವು ಮಾಡಬೇಕು ಅಂತ ಬರ್ಸ್ಕೊಟ್ಬಿಡ್ತೀವಿ ನಾವು, ಆ ಥರ. ಸೊ ಅಕ್ವೇರಿಯಂ ಒಂದು ರೀತಿಯ ಶ್ರೀಮಂತರ ಕೈಯಾಲಿ ಇದು. ಇದ್ರಲ್ಲಿ ಶ್ರೀಮಂತಿಕೆ ಅಂತ ಏನಿಲ್ಲ ಸರ್. ಇವಾಗ ಒಂದು ಕಾರ್ ತಗೊಬೇಕು ಅಂದ್ರೆ ಇಷ್ಟು ಅಂತ ದುಡ್ಡು ಬೇಕೇ ಬೇಕು. ಸೊ ಇವತ್ತು ಇದರಲ್ಲಿ ಐ ಥಿಂಕ್ ನೀವು ಹೇಳ್ತಾ ಇರೋದೇನು ಅಂದ್ರೆ
ಇವತ್ತು ಯಾರು ಕೋಟ್ಯಾಧೀಶ್ವರ ಅಲ್ಲ ಹೇಳಿ? ಒಂದು ಅಪಾರ್ಟ್ಮೆಂಟೇ 1 ಕೋಟಿ ರೂಪಾಯಿ, ಮಿಡಲ್ ಕ್ಲಾಸ್ ಮನೆ ಒಂದು 1 ಕೋಟಿ ರೂಪಾಯಿ. ಸೊ ಎಲ್ಲರೂ ಶ್ರೀಮಂತರೇ ಒಂದು ಲೆಕ್ಕ ನೋಡಿದ್ರೆ. ಹೌದು. ಸೊ ಇವಾಗ ನೀವು ಇಫ್ ಯು ಆರ್ ನಾಟ್ ಅರ್ನಿಂಗ್ ದಟ್ ಮಚ್, ನೀವು ಒಂದು ಚಿಕ್ಕದಾಗಿ ಇಟ್ಕೊಬೋದು. ಅಂದ್ರೆ ಇಲ್ಲಿಂದ ಮ್ಯಾಕ್ಸಿಮಮ್ ಅಲ್ಲಿಂದ ಅಂತ ನಿಮ್ಮ ಅನುಭವದಲ್ಲಿ ಹೇಳಿ. ಏನೊಂದು 1000, 1200, 2000, 3000 ಟಿಲ್ ಅದು ಲೆಕ್ಕಕ್ಕಿಲ್ಲ. ಕೋಟ್ಯಾಂತರ. ಎಸ್, ಎಷ್ಟು ಬೇಕಾದ್ರೂ ಮಾಡ್ಬೋದು. ನೀವು ಬಳಸುವ ಮೆಟೀರಿಯಲ್ಸ್ ಅನ್ನ ಎಲ್ಲಿ ಭಾರತ ಕೆಲವು ಇದರಲ್ಲಿ ಏನು ಅಂದ್ರೆ ನಾವು 90% ನಾವು ಇಂಪೋರ್ಟ್ ಮಾಡಬೇಕಾಗುತ್ತೆ. ಸ್ಪೆಷಲಿ ಸ್ಟೋನ್ಸ್, ವುಡ್ ಇದೆಲ್ಲ ಇಂಪೋರ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ನಮಗೆ ಭಾರತದಲ್ಲಿ ವಿ ಆರ್ ನಾಟ್ ಅಲೌಡ್ ಟು ಗೆಟ್ ಲೋಕಲ್. ನಾವು ತಗೊಳಂಗಿಲ್ಲ, ಸ್ಯಾಂಡನ್ನು ತಗೊಳಂಗಿಲ್ಲ. ಅಂದ್ರೆ ನಾವು ಸ್ಯಾಂಡ್ ಮೈನ್ ಮಾಡೋಕ್ಕಾಗಲ್ಲ, ಅಲ್ಲಿಂದ ತಗೊಂಬರೋದು ಇಸ್ ಇಲ್ಲಿಗಲ್. ಸೊ ನಾವು ವಿ ಡೋಂಟ್ ಡೂ ದ್ಯಾಟ್, ಇಂಪೋರ್ಟ್ ಮಾಡ್ತೀವಿ. ಓಕೆ, ಕೆಲವು ವಸ್ತು ಅಲ್ಲಿ ಬ್ಯಾಲೆನ್ಸು ನಾವು ಇಲ್ಲೇ ತಯಾರಿಸ್ತೀವಿ. ಸೊ ಎಲ್ಲಿ ನಾವು ನಮ್ಮ ಕೈಲಿ ಆಗೋದನ್ನ ನಾವು ರೆಡಿ ಮಾಡ್ತೀವಿ, ಯಾವ್ದು ನಮ್ಮ ಕೈಲಿ ಆಗಲಿಲ್ಲ ನಾವು ತರಿಸ್ತೀವಿ. ಸೊ ಆಲ್ ಓವರ್ ದ ವರ್ಲ್ಡ್ ಬರುತ್ತೆ ಸರ್. ಈಗ ನೀವು ಇಲ್ಲೆಲ್ಲ ತೋರಿಸಿದ್ರಲ್ಲ ನಮಗೆ, ಅಂಥದ್ದೆಲ್ಲ ಎಲ್ಲಿಂದ ಬರುತ್ತೆ ಸರ್? ಕೆಲವಷ್ಟು ಚೈನಾಯಿಂದ ಬರುತ್ತೆ, ಕೆಲವು ಜರ್ಮನಿಯಿಂದ ಬರುತ್ತೆ, ಇಟಲಿಯಿಂದ ಬರುತ್ತೆ. ಸೊ ಈ ಥರ ಬೇರೆ ಬೇರೆ ಕಂಟ್ರಿಯಿಂದ ಬರುತ್ತೆ ಪ್ಲಾಂಟ್ಸ್ ಕೂಡ. ಬಟ್ ಇವಾಗ ನೀವು ಲೋಕಲ್ ಶಾಪ್ಸ್ಗೆ ಹೋದ್ರೆ 99% ಚೈನಾ, 99%. ಪ್ಲಾಂಟ್ಸ್ ಬಂದು ಇವಾಗ ಮುಂಚೆ ನಾವು ತರಿಸ್ತಾ ಇದ್ವಿ ಸರ್, ಇವಾಗ ಎಲ್ಲ ಇಲ್ಲೇ ಬೆಳೆಸ್ತಾರೆ. ದೇರ್ ಆರ್ ಗುಡ್ ಪೀಪಲ್. ಇವಾಗ ಇಲ್ಲೇ ಫಾರ್ಮ್ಸ್ ಇದೆ, ಅಕ್ವಾಟಿಕ್ ಪ್ಲಾಂಟ್ಸ್. ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇವಾಗ. ಜಪಾನ್, ಜರ್ಮನಿಗೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇಂಡಿಯಾದಿಂದ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಈಗ ನಿಮ್ಮಲ್ಲಿ ಬಂದು ಒಂದು ಅಕ್ವೇರಿಯಂ ಪರ್ಚೇಸ್ ಮಾಡಬೇಕು ಅಂದ್ರೆ ಅವ್ರೇನ್ ಮಾಡಬೇಕು? ಬರಬೇಕು ಅಷ್ಟೇ. ಮತ್ತೆ ಮನೆಯಲ್ಲಿ ಇದೇ ತರದ ಹೀಗಿರ್ಬೇಕು ಒಂದು ಐಡಿಯಾ ಇರಬೇಕು ಸರ್, ಎಲ್ಲಿ ಇಡಬೇಕು, ಅದು ಅವ್ರ ಇಷ್ಟ. ಅದು ನಾವೇನು ಇದು ಮಾಡಲ್ಲ, ನಾವು ಸಜೆಸ್ಟ್ ಮಾಡ್ಬೋದು. ಈ ತರ ಇಡಿ ಅಂತ. ಅದ್ರ ಕಿಟಕಿ ಪಕ್ಕ ಇಡಬೇಡಿ, ಬಾಗಿಲ್ ಪಕ್ಕ ಇಡಬೇಡಿ. ಓಕೆ, ಈ ತರ ನಾವು ಇಲ್ಲ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ವಾಸ್ತು ಆರ್ ಎನಿಥಿಂಗ್. ಇಟ್ ಇಸ್ ಬೇಸಿಕ್ಲಿ ಪ್ರಾಕ್ಟಿಕಲ್ ಅಷ್ಟೇ. ಕಿಟಕಿ ಪಕ್ಕ ಇಟ್ರೆ ಕಿಟಕಿಯಿಂದ ನಿಮಗೆ ಡೈರೆಕ್ಟ್ ಸನ್ಲೈಟ್ ಬಂದ್ರೆ ಪಾಚಿ ಕಟ್ಟುತ್ತೆ. ಬಾಗಿಲ್ ಪಕ್ಕ ಇಟ್ರೆ ನೀವು ಒಳಗ್ ಬಂದ ತಕ್ಷಣ ನಿಮ್ಗೆ ಅಬ್ಸ್ಟ್ರಕ್ಷನ್ ಆಗ್ಬೋದು. ಸೊ ಒಂದು ಕ್ಲೀನ್ ಏರಿಯಾ, ಯಾರಿಗೂ ತೊಂದರೆ ಆಗದೆ ಇರೋಂಥ ಜಾಗದಲ್ಲಿ ಇಡಬೇಕು. ಒಳ್ಳೆ ಸ್ಟ್ಯಾಂಡ್ ಇರಬೇಕು, ಹೆವಿ ಸ್ಟ್ಯಾಂಡ್ ಇರಬೇಕು, ಅಲ್ಲಾಡಬಾರ್ದು. ಬಿಕಾಸ್ ಅದ್ರಲ್ಲಿ ವೆಯ್ಟ್ ಇರುತ್ತೆ, ನೀರಿರುತ್ತೆ. ಹೌದು. ಓಕೆ, ಗ್ಲಾಸ್ ಇರುತ್ತೆ. ಸೊ ಈ ತರ ಒಂದು ಬೇಸಿಕ್ ನಾವು ಒಂದು ಸೇಫ್ಟಿಗೋಸ್ಕರ ನಾವು ಹೇಳ್ತೀವಿ ಹೊರತು, ದೆನ್ ಇಟ್ ಇಸ್ ದೇರ್ ಚಾಯ್ಸ್. ಇಲ್ಲ ನನಗೆ ಇಲ್ಲೇ ಬೇಕು ಅಂದ್ರೆ ಅಲ್ಲೇ ಇಟ್ಕೊಡ್ತೀವಿ. ಕರೆಕ್ಟ್. ಈಗ ಸಪೋಸ್ ಸಾಕಿದ ಮೀನಿಗೆ ಸಾಕಿದವನೊಟ್ಟಿಗಿನ ಒಂದು ಒಡನಾಟ ಇದೆಯಾ, ಸ್ವಭಾವ ಇದೆಯಾ, ಸಂವೇದನೆ ಇದೆಯಾ ಮೀನಿಗೆ? ನಾನು ನೀವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಹೌದು. ನೋಡಿ, ನೀವು ನನ್ನ ಕೈಗೆ ಬರ್ತಾ ಇರೋದು ನೋಡ್ತಾ ಇದ್ದೀರಾ? ಗಮನಿಸಿ. ಹೌದು. ಓಕೆ, ತಾನಾಗಿ ನನ್ನ ಕೈ ಹತ್ರ ಬರುತ್ತೆ. ಸೊ ದೇ ನೋ ನಾನು ಯಾರು ಅಂತಾನು ಗೊತ್ತು. ನಾನು ಡೈಲಿ ಊಟ ಹಾಕೋ ಅಭ್ಯಾಸ ಇದೆ. ಸೊ ಇವಾಗ ನಾನು ಊಟ ಹಾಕ್ತೀನಿ ಅಂತ ಗೊತ್ತು ಅವಕ್ಕೆ ಡೈಲಿ. ಸೊ ಬಂದೇ ಬರುತ್ತೆ. ನೋಡಿ, ಇವಾಗೆಲ್ಲ ತಾನಾಗಿ ಗೊತ್ತು, ಟಕ್ಕಂತ ಬಂದ್ಬಿಡುತ್ತೆ. ಆ್ಯಂಡ್ ಇದು ಸಣ್ಣ ಮೀನು ಸರ್ ಇದು. ಸೊ ದೊಡ್ಡ ಮೀನು ಯೋಚನೆ ಮಾಡಿ, ದೇ ವಿಲ್ ರೆಕಗ್ನೈಸ್ ಯು. ಅಂದರೆ ನಾವು ಬಹುತೇಕವಾಗಿ ಅಕ್ವೇರಿಯಂ ಅಂದರೆ ಒಂದು ಫ್ಯಾಷನ್ಗಾಗಿ ಅವ್ರ ಮನೇಲಿ ಅಕ್ವೇರಿಯಂ ಇದೆ, ನಮ್ಮಲ್ಲೂ ಇರಬೇಕು. ಒಂದು ಹೊಸ ಮನೆ ಕಟ್ಟಿದ ತಕ್ಷಣ ಒಂದು ಅಕ್ವೇರಿಯಂ ಅಲ್ಲಿ ಹಾಲಲ್ಲಿ ಇಟ್ಬಿಡ್ಬೇಕು. ಈ ಥರದ ಪ್ರಜ್ಞೆಯಿಂದ ಸಾಕೋದಕ್ಕಿಂತ ಅದನ್ನು ಪ್ರೀತಿಸಿ ಅದರೊಟ್ಟಿಗೆ ಒಂದು ಒಡನಾಟ ಇಟ್ಕೊಂಡು ಆ ಪ್ರಾಣಿ ಪ್ರೀತಿ ಆ ಥರದ್ದು ಇಟ್ಕೊಂಡು ಇದನ್ನು ಮಾಡಬೇಕು ಅಂತ ಹೇಳ್ತೀವಿ ಸರ್. ಎಲ್ಲ ಪ್ರಾಣಿಗೂ ಪ್ರೀತಿ ತಾನೇ ಬೇಕು ಸರ್. ಇವಾಗ ನಾನು ನಿಮ್ಮನ್ನ ಕೇಳ್ತೀನಿ, ಎಲ್ಲಾರ್ಗು ನೀವ್ ಇಂಟರ್ವ್ಯೂ ಮಾಡ್ತೀರಾ, ಇವತ್ತು ನಾನು ನಿಮ್ಮನ್ನ ಕೇಳ್ತೀನಿ ಆಯ್ತಾ? ನಿಮಗೆ ಕೋಟ್ಯಾಂತರ ರೂಪಾಯಿ ಕೊಡ್ತೀನಿ ಸರ್. ಆನ್ ದ ಸೇಮ್ ಟೈಮ್ ನಿಮಗೆ ಪ್ರೀತಿ, ಪೀಸ್ ಆಫ್ ಮೈಂಡ್ ಕೊಡ್ತೀನಿ. ಯಾವ್ದು ಸರ್ ತಗೊಂತಾರೆ? ಪೀಸ್ ಆಫ್ ಮೈಂಡ್. ಕರೆಕ್ಟಾ? ಸೊ ಅವಾಗ ಬೇಕಾಗಿರೋದೇನು ಸರ್? ಸೇಫ್ಟಿ, ಪ್ರೀತಿ, ವಿಶ್ವಾಸ. ಒಂದು ನಾಯಿ ಆಗಲಿ, ಮೀನಾಗಲಿ, ಪಕ್ಷಿ ಆಗಲಿ, ಮನುಷ್ಯರೇ ಆಗಲಿ, ನಾವು ಪ್ರೀತಿಯಿಂದ ಇವಾಗ ನಾವೆಲ್ಲ ಹೋಗ್ತೀವಿ, ಒಂದು ಕಾಫಿ ಕುಡಿಯೋಕ್ಕೆ ಹೋಗ್ತೀವಿ, ಪ್ರೀತಿಯಿಂದ ಮಾತಾಡ್ಬಿಟ್ಟು ಏನಪ್ಪ ನಿನ್ನ ಹೆಸರು, ಯಾವ ಊರಪ್ಪ ನೀನು ಅಂದರೆ ಅವನು ಎಷ್ಟು ಖುಷಿಯಾಗಿ ತಗೊಂಬಂದು ನಮಗೆ ಅದು ಅವ್ನಿಗೇನು ನಮ್ಮಿಂದ ಏನಾದ್ರು ದುಡ್ಡು ಎಕ್ಸ್ಟ್ರಾ ಬರ್ತಾ ಇದೆಯಾ? ಒಂದು ವಿಶ್ವಾಸ ಅಷ್ಟೇ ಸರ್. ಪ್ರಪಂಚ ಈಸ್ ರನ್ನಿಂಗ್ ಆನ್ ಲವ್ ಆ್ಯಂಡ್ ಅಫೆಕ್ಷನ್. ಸೊ ಇವಕ್ಕೂ ಬೇಕಾಗಿರೋದು ಅದೇನೆ.
ಯಾವಾಗ ನೀವು ಒಂದು ಅಲ್ಟೀರಿಯರ್ ಮೋಟಿವ್, ಒಂದು ಗ್ರೀಡು, ನೀವು ಹೇಳ್ದಂಗೆ ಫ್ಯಾಷನು, ಪಕ್ಕದ ಮನೇಲಿದೆ ನಾನು ಮಾಡ್ತೀನಿ, ಇನ್ನೂ ದೊಡ್ಡದಾಗಿ ಮಾಡ್ತೀನಿ, ದಿಸ್ ಇಸ್ ಆಲ್ ರಾಂಗ್. ಓಕೆ, ಮಾಡಿ ನಮಗೂ ಬಿಸ್ನೆಸ್ ಬೇಕು, ಪ್ಲೀಸ್ ಮಾಡಿ. ಬಟ್ ಎಂಡ್ ಆಫ್ ದ ಡೇ ಒಂದು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾಡಿ. ಇಲ್ಲ ನೀವೇನು ಮಾಡಬೇಡಿ, ನಾವು ಮಾಡ್ತೀವಿ, ನಿಮ್ಮ ಮನೆಯಲ್ಲಿ ಇಟ್ಬಿಟ್ಟು ನಾವು ಮೇಂಟೈನ್ ಮಾಡ್ತೀವಿ, ನೀವು ನಮಗೆ ಜಾಗ ಮಾಡಿಕೊಡಿ, ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತೀವಿ, ನೀವು ಖುಷಿ ಆಗ್ತೀರಾ. ಆ್ಯಂಡ್ ಯು ಹೋಪ್ಫುಲಿ ಲರ್ನ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅದು ನಮ್ಮ ಉದ್ದೇಶ. ಎವ್ರಿಬಡಿ ನೀಡ್ಸ್ ಟು ಲರ್ನ್. ನೀವು ಇಷ್ಟು ದೊಡ್ಡ ಸಂಸ್ಥೆಯನ್ನು ಒಬ್ಬರೇ ನಡೆಸ್ತಾ ಇದ್ದೀರಾ? ಇಲ್ಲ ಸರ್, ನಾನು ಹೇಳ್ದಂಗೆ ನನ್ನ ಪಾರ್ಟ್ನರ್ ಇದ್ದಾರೆ. ಓಕೆ, ಪ್ಲಸ್ ಗಾಡ್ಸ್ ಗ್ರೇಸ್ ನನ್ನ ಜೊತೆ ಕೆಲಸ ಮಾಡುವಂಥ ಟೀಮ್ ಬಂದು ಒಂಥರ ಫ್ಯಾಮಿಲಿ ಥರ. ಸೊ ಬಾಂಬೆ ಆಫೀಸು, ಕಲ್ಕಟಾ, ಎಲ್ಲ ಕಡೆ ಅವರು ಇರೋದಕ್ಕೇನೆ ನಾನು ಇವತ್ತು ಧೈರ್ಯವಾಗಿ ಒಂದು ವಿಡಿಯೋ ಆಗಲಿ, ಒಂದು ಇದಾಗಲಿ, ಆ ಫೋನ್ ಸೈಲೆಂಟಲ್ಲಿ ಇಟ್ಬಿಟ್ಟು ಮಾಡ್ತಾ ಇರೋದು ಇಸ್ ಬಿಕಾಸ್ ಆಫ್ ದೆಮ್. ನನಗೊಂದು ಐಡಿಯಾ ಇತ್ತು ಸರ್ ಅಷ್ಟೇ. ಬಟ್ ಇವಾಗ ಐಡಿಯಾದು ಮುಂದಕ್ಕೆ ಬಂದು ಒಂದು ವಿಷನ್ ಆಗಿ ಒಂದು ದೊಡ್ಡದಾಗಿ ನಡೀತಾ ಇದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್ ಹೂ ವರ್ಕ್ ವಿತ್ ಮೀ. ದೇ ಆರ್ ವೆರಿ ಅಮೇಝಿಂಗ್ ಪೀಪಲ್. ನಿಮ್ಮ ಈ ಸರ್ವಿಸ್ ಅಲ್ಲಿ ಅಕ್ವೇರಿಯಂ ಬಿಸ್ನೆಸ್ ಹೇಗೆ ಅನಿಸ್ತಾ ಇದೆ ನಿಮಗೆ ಭಾರತದಲ್ಲಿ? ಸರ್, ಇನ್ನೂ ಗ್ರೋತ್ ಇದೆ ಸರ್. ಓಕೆ, ದಿಸ್ ಇಸ್ ಅ ವೆರಿ ಬಿಗ್. ಭಾರತದಲ್ಲಿ ಅದರ ಆಸಕ್ತಿ ಇದೆಯಾ ಸರ್? ತುಂಬಾನೇ ಇದೆ ಸರ್. ಇವಾಗ ನೀವು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಒಂದು 20-30 ಮನೆಗೆ ಒಂದು ಅಕ್ವೇರಿಯಂ ಇದ್ದೇ ಇರುತ್ತೆ. ಇಲ್ಲ ಚಿಕ್ಕ ವಯಸ್ಸಲ್ಲಿ ಇಟ್ಟಿರ್ತಾರೆ, ಇಲ್ಲ ಇಡಬೇಕು ಅಂತ ಆಸೆ ಇರುತ್ತೆ. ಈ ಥರ ತುಂಬಾನೇ ಜನ ಇದ್ದಾರೆ. ಬಟ್ ಒಂದು ಲ್ಯಾಕ್ ಆಫ್ ನಾಲೆಡ್ಜು, ಲ್ಯಾಕ್ ಆಫ್ ರೈಟ್ ಇನ್ಫಾರ್ಮೇಶನ್ ಇಂದ ಅವ್ರಿಗೆ ದೇ ಆರ್ ಲೂಸಿಂಗ್ ಔಟ್. ಓಕೆ, ಸೊ ಆಸಕ್ತಿ ಇದೆ ಆ್ಯಂಡ್ ಬಿಸ್ನೆಸ್ ವೈಸ್ ತುಂಬಾನೇ ಗ್ರೋತ್ ಇದೆ. ಬಟ್ ಐ ಸ್ಟಿಲ್ ಸಜೆಸ್ಟ್, ಏನು ಅಂದರೆ ಬಿಸ್ನೆಸ್ನವ್ರು ನೋಡ್ತಾ ಇದ್ರೆ ದಯವಿಟ್ಟು ಚೈನೀಸ್ ನಿಲ್ಲಿಸಿ, ಸ್ವತಃ ಮಾಡಿ. ಬಿಕಾಸ್ ಇನ್ನೊಂದು ದೊಡ್ಡ ಕೆಲಸ ಏನಾಗಿದೆ ಗೊತ್ತಾ ಸರ್, ಇವಾಗ ಚೈನಾಯಿಂದ ತಗೊಂಡ್ಬಂದು ಡಬ್ಬಕ್ಕೆ ಹಾಕ್ಬಿಟ್ಟು ಮೇಡ್ ಇನ್ ಇಂಡಿಯಾ ಲೇಬಲ್ ಹಾಕ್ತಾರೆ. ಐ ಮೀನ್ ದ್ಯಾಟ್ ಇಸ್ ನಾಟ್ ರೈಟ್. ಆಯ್ತಾ? ಆಲ್ರೆಡಿ ಚೈನೀಸ್ ಪ್ರಾಡಕ್ಟ್ ಮೋಸ ಆಯ್ತಾ, ಇನ್ನು ಅದಕ್ಕೆ ಮೇಲೆ ಇನ್ನೂ ಮಾಡ್ತಿದ್ದೀರಾ, ಅದು ತಪ್ಪು. ಏಕೆಂದ್ರೆ ಜನ ತಗೊಂಡು ಮನೇಲಿ ಇಟ್ಕೊಂಡು ತಗೊಂಡವರು ಅಮಾಯಕರು ಸರ್. ದೇ ವಾಂಟ್ ಸಮಥಿಂಗ್ ಗುಡ್. ಆಯ್ತಾ? ಅವ್ರಿಗೆ ಆಸಕ್ತಿ ಇದೆ, ಅದನ್ನ ನಾವೇ ಹಾಳು ಮಾಡ್ಕೊತಾ ಇದೀವಿ. ಸೊ ಎಲ್ಲ ಕಡೆ ಇವಾಗ ಬರೀ ಅವರು ತಿಳಿಬೇಕು ಅಂತಲ್ಲ, ನಮ್ಮ ಕಡೆಯವರು ಆಸ್ ಲಾಂಗ್ ಎಸ್ ದೇ ಆರ್ ಸೆಲ್ಲಿಂಗ್ ಚೈನೀಸ್ ಪ್ರಾಡಕ್ಟ್ಸ್, ದೇ ಆರ್ ಡೂಯಿಂಗ್ ಅ ಡಿಸ್ಸರ್ವಿಸ್ ಟು ದಿಸ್ ಹೋಲ್ ಹಾಬಿ. ಓಕೆ, ಈ ಹಾಬಿನ ಹಾಳು ಮಾಡ್ತಾ ಇರೋದೇ ಚೈನೀಸ್ ಪ್ರಾಡಕ್ಟ್ಸ್. ಈಗ ಇಲ್ಲಿವರೆಗಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಅಕ್ವೇರಿಯಂ ಅಲ್ಲಿ ನಿಮ್ಮದೇ ಆದಂಥ ಶೋಧ ಸಂಶೋಧನೆ ಅಥವಾ ನಿಮ್ಮದೇ ಆದಂಥ ಒಂದು ಕೆಲವು ಇದು ಅನ್ನುವಂಥ ಒಂದು ಪ್ರಾಡಕ್ಟ್ ನೀವು ಬಹಳಷ್ಟು ತೋರಿಸಿದ್ರಿ. ಈ ಅಕ್ವೇರಿಯಂನ ಒಳಗಡೆ ಅಥವಾ ಅದರ ಶೇಪು, ಅದನ್ನು ಒಂದು ಇಡೀದಾಗಿ ಒಂದು ರೂಪ ಕೊಡುವಂಥದ್ದು, ಅದರಲ್ಲಿ ನಿಮ್ಮ ಸ್ಪೆಷಲೈಸ್ಡ್ ಏನು? ಜಪಾನಲ್ಲಿ ಒಬ್ರು ತಕಾಶಿ ಯಮಾನೋ ಅಂತ ಒಬ್ರು ಜೆಂಟಲ್ಮ್ಯಾನ್ ಇದ್ರು. 3-4 years ಬ್ಯಾಕ್ ತೀರ್ಕೊಂಡ್ರು. ಹಿ ಈಸ್ ನೋನ್ ಆಸ್ ದ ಫಾದರ್ ಆಫ್ ಆಕ್ವಾಸ್ಕೇಪಿಂಗ್. ಅವ್ರಿಗೆ ಮುಂಚೆ ಏನು ಮಾಡೋರು, ಮಣ್ಣು ಒಂಚೂರು ಹಾಕ್ಬಿಟ್ಟು ಏನೋ ಒಂದು ಸ್ವಲ್ಪ ಗಿಡ ಇಟ್ಬಿಟ್ಟು ಸುಮ್ಮನೆ ಒಂಥರ ಅಂದರೆ ಕೇತಿ ಬಾಡಿ ಸುಮ್ಮನೆ ಬೆಳೆಸೋರು. ಇವರು ಡಿಸೈನ್ ತಗೊಂಬಂದರು, ಜಾಪನೀಸ್ ಝೆನ್ ಗಾರ್ಡನ್ ಡಿಸೈನ್ ಅಂತ. ನಾವು ಇಂಗ್ಲೀಷಲ್ಲಿ ಆರ್ಕಿಟೆಕ್ಟ್ಸ್ ಇವರೆಲ್ಲ ಡಿಸೈನರ್ಸ್ ಅಂದರೆ ಗೋಲ್ಡನ್ ರೇಷಿಯೋ ಅಂತೀವಿ ನಾವು, ಫಿಬೊನಾಚಿ ನಂಬರ್ಸ್. ಈ ಡಿಸೈನ್ನ ತಗೊಂಬಂದರು, ಅದನ್ನ ಆಕ್ವಾಸ್ಕೇಪಿಂಗ್ ಅಂತ ಹೆಸರು ಕೊಟ್ಟರು. ಈ ದ ಫಾದರ್ ಆಫ್ ಆಕ್ವಾಸ್ಕೇಪಿಂಗ್. ತುಂಬಾ ಜನ ಅವರು ಒಂದು ಬೇಸಿಕ್ ಗೈಡ್ ಲೈನ್ಸ್ ಕೊಟ್ಟರು, ರೂಲ್ಸ್ ಅಂತ ಹೇಳಲ್ಲ ನಾನು, ಗೈಡ್ ಲೈನ್ಸ್. ತುಂಬಾ ಜನ ಆ ಗೈಡ್ ಲೈನ್ಸ್ ನ ರೂಲ್ಸ್ ಅಂತ ಫಾಲೋ ಮಾಡ್ತಾರೆ. ಇವಾಗ ಅವ್ರದ್ದೇ ಕಂಪನಿ ಇದೆ ಆಕ್ವಾ ಡಿಸೈನ್ ಅಮಾನು ಅಂತ, ಅವ್ರ ಕಂಪನಿಯವರೆಲ್ಲ ಇದೇ ಕರೆಕ್ಟು, ಇದೇ ಲೋನ್ಸು ಅಂದರೆ ಯೋಚನೆ ಮಾಡಲ್ಲ. ಓಕೆ, ಸೊ ಇವಾಗ ಕೆಲವರು ಏನು ಮಾಡ್ತಾರೆ, ಬೇರೆ ಯಾರನ್ನೋ ಫಾಲೋ ಮಾಡ್ತಾರೆ. ಇವಾಗ ನಾನು ಯಾರನ್ನೂ ಫಾಲೋ ಮಾಡಲ್ಲ. ಓಕೆ, ಐ ಬಿಲೀವ್ ಲೈಕ್ ಐ ಹ್ಯಾವ್ ಆಲ್ವೇಸ್ ಸೆಡ್, ಓಕೆ, ನಾವೊಂದು ಏನೋ ಒಂದು ನಾನು ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಇಟ್ ಟೇಕ್ಸ್ ಶೇಪ್ ಆನ್ ಇಟ್ಸ್ ಓನ್ ನ್ಯಾಚುರಲಿ. ಸೊ ಐ ಅಲೌ ನೇಚರ್ ಟು ಟೇಕ್ ಇಟ್ಸ್ ಕೋರ್ಸ್. ಸೊ ನಾನು ಅದೇನೋ ಒಂದು ವುಡ್ ಪೀಸ್ ಆಗಲಿ, ಒಂದು ಸ್ಟೋನ್ ಆಗಲಿ ಅಲ್ಲಿ ಇಡ್ತೀನಿ, ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದಲ್ಲಿ ಸರಿ ತಪ್ಪು ಅನಿಸುತ್ತೆ, ಚೇಂಜ್ ಮಾಡ್ತೀನಿ, ದೆನ್ ಸರಿ ಅನಿಸುತ್ತೆ, ಕಂಟಿನ್ಯೂ ಮಾಡ್ತೀನಿ. ಸೊ ಐ ವರ್ಕ್ ಆನ್ ಇಮೋಷನ್. ಕರೆಕ್ಟ್. ಓಕೆ, ಒಂದು ಫೀಲಿಂಗ್ ಮೇಲೆ ಐ ವರ್ಕ್ ಆನ್ ಇಟ್. ಆ್ಯಂಡ್ ನಾನು ಇದುವರೆಗೂ ಯಾರು ಇನ್ನೊಬ್ರು ಬಂದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ, ನನಗೆ ನನ್ನ ಅಕ್ವೇರಿಯಮ್ ನನಗೆ ಚೆನ್ನಾಗಿ ಕಾಣಬೇಕು. ಸೊ ಐ ಥಿಂಕ್ ದ್ಯಾಟ್ ಇಸ್ ದಿ ಓನ್ಲಿ ಅಪ್ರೋಚ್. ಸ್ಪೆಷಾಲಿಟಿ ಅಂತ ಹೇಳಲ್ಲ, ಇಟ್ಸ್ ಅ ವೆರಿ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಅಪ್ರೋಚ್ ವೇರ್ ಯು ಲೀವ್ ಕಂಟ್ರೋಲ್ ಟು ನೇಚರ್, ಲೆಟ್ ಇಟ್ ಹ್ಯಾಪನ್. ನಾವು ಮನೆಯಲ್ಲಿ ಸಾಕೋದಿದ್ರೆ ಯಾವ ಫಿಶ್ ಅನ್ನು ಆಯ್ಕೆ ಮಾಡ್ಕೋಬೇಕು?
ಒಂದು ಕಾಮನ್ ಮಿಸ್ಕನ್ಸೆಪ್ಷನ್ ಈಸ್ ದಟ್ ಗೋಲ್ಡ್ ಫಿಶ್ ಇಟ್ರೆ ವಾಸ್ತು ಇಂಪ್ರೂವ್ ಆಗುತ್ತೆ. ದಟ್ಸ್ ಅ ಮಾರ್ಕೆಟಿಂಗ್ ಥಿಂಗ್. ಆಮೇಲೆ ಯಾವ್ಯಾವ್ದು ದೊಡ್ಡ ದೊಡ್ಡ ಮೀನು, ಕಲರ್ ಮೀನು, ಅದೆಲ್ಲ ಊಟ ತಿನ್ನೋ ಮೀನು ಸರ್. ಅದು ಶಾರ್ಕ್ ಅಂತ, ಇದು ಥೈಲ್ಯಾಂಡ್ ಇಂದ ಬರೋದದು. ಅಲ್ಲಿ ಕೆಲವು ಯಾವ್ದೋ ಹೋಟೆಲ್ ಅಲ್ಲಿ ನೋಡಿದೆ ಇಷ್ಟು. ಬಟ್ ಇದೆಲ್ಲ ನೀವು ಇದೆಲ್ಲ ನದಿನಲ್ಲಿ ಸಿಗುವಂತ ಮೀನು, ಟ್ಯಾಂಕ್ ಅಲ್ಲಿ ಇಡುವಂತ ಮೀನಲ್ಲ. ಇವಾಗ ಪಾಂಡ್ಸ್ ಅಲ್ಲಿ ಇಡಬೇಕು, ದೊಡ್ಡದಾಗಿ ಇಡಬೇಕು. ಬಟ್ ಸಣ್ಣ ಮೀನು ನೀವು ಶುರು ಮಾಡಿದ್ರೆ ಗಪ್ಪೀಸ್ ಇಸ್ ಅ ವೆರಿ ಗುಡ್ ಸ್ಟಾರ್ಟಿಂಗ್. ವೆರಿ ಸಿಂಪಲ್. ಇಲ್ಲಿ ನನ್ನ ಹಿಂದೆ ಇದೆ ಚಿಕ್ಕದ್ರಲ್ಲಿ ಇಲ್ಲೊಂದು ಟ್ಯಾಂಕ್ ಇದೆ. ಸೊ ವೆರಿ ಈಸಿ ಟು ಕೀಪ್, ಏನು ಕಾಂಪ್ಲಿಕೇಶನ್ ಇರಲ್ಲ. ತಾನಾಗೆ ಮರಿ ಆಗುತ್ತೆ, ಮೇಲ್ ಫಿಮೇಲ್ ಬರುತ್ತೆ, ಈಸಿಯಾಗಿ ಮರಿ ಆಗುತ್ತೆ. ಸೊ ನಿಮಗೂ ನೋಡಕ್ ಮರಿ ಆಯ್ತು ಒಂದು ಆಸಕ್ತಿ. ಬಟ್ ಗೋಲ್ಡ್ ಫಿಶ್ ಆರ್ ಯೂಶಲಿ ಕಾಂಪ್ಲಿಕೇಟೆಡ್, ನಾಟ್ ಆಸ್ ಈಸಿ ಆಸ್ ಯು ಥಿಂಕ್. ಸೊ ಈ ತರ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್ ಎಲ್ಲದಕ್ಕೂ.